ಶಾಂತವಾಗಿ ಬದುಕಬೇಕಿದ್ದ ನಮ್ಮ ಅರ್ಜುನ ಕರ್ತವ್ಯದಿಂದ ನಿವೃತ್ತರಾದರೂ ಕರ್ತವ್ಯ ಅವನಿಂದ ನಿವೃತ್ತಿಯಾಗಲಿಲ್ಲ. ಕಾಡಾನೆ ಮತ್ತು ಹುಲಿ ಕಾರ್ಯಾಚರಣೆಗಳಲ್ಲಿ ಇವನನ್ನೇ ಮುಂದೆ ಬಿಟ್ಟರು. ಕರ್ನಾಟಕದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೂ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದರು. ಕಷ್ಟವೋ ಸುಖವೋ ಯಾವ ಸಂದರ್ಭ ಬಂದರೂ ಹಿಂದೆ ಸರಿಯದ ನಮ್ಮ ನಾಯಕ ಅವನು. ಎಲ್ಲೆಡೆ ತನ್ನ ಶಕ್ತಿಯಿಂದ ಸೈ ಅನಿಸಿಕೊಂಡ ಮಹಾವೀರನೂ ಅವನು. ಇನ್ನು ನನ್ನಿಂದ ಆಗೋದಿಲ್ಲ ಅನ್ನೋ ಜಾಯಮಾನ ಅಲ್ಲ ಅವನದ್ದು. ಆದರೆ ಸಕಲೇಶ್ಪುರದ ಯಸಳೂರಿನಲ್ಲಿ ನಡೆದ ಅದೊಂದು ದುರ್ಘಟನೆ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಘಾಸಿಯುಂಟು ಮಾಡಿತ್ತು. ಅಲ್ಲಿ ಬಿದ್ದದ್ದು ಕೇವಲ ಒಂದು ಆನೆಯಲ್ಲ, ಅದು ಒಂದು ನಂಬಿಕೆಯ ಬಲವೇ ನೆಲಕಚ್ಚಿತು. ಅದೊಂದು ದಿನ ವಿಧಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ದರೆ ಇಂದಿಗೂ ದಸರಾ ವೇದಿಕೆಯಲ್ಲಿ ಅವನ ಗಂಭೀರ ನಡಿಗೆ ಮೊಳಗುತ್ತಿತ್ತೋ ಏನೋ. ಅರ್ಜುನ, ನೀನೆಂದಿಗೂ ಅಮರ.